ಕೋಗಿಲು ಲೇಔಟ್ ಆಯ್ತು. ಈಗ ಸರಾಯಿ ಪಾಳ್ಯದ ಸರದಿ. ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರ ಹತ್ರ ಸಹಾಯದ ನಿರೀಕ್ಷೆಯಲ್ಲಿ ಸರಾಯಿ ಪಾಳ್ಯ ಜನರು ಇದ್ದಾರೆ. ತಮ್ಮ ಮನೆಗಳನ್ನ ಉಳಿಸಿಕೊಡಿ ಅಂತ ಸಚಿವ ಬಿಜೆಡ್ ಜಮೀರ್ ಅಹಮದ್ ಖಾನ್ ರ ಮೊರೆಯನ್ನ ಹೋಗ್ತಾ ಇದ್ದಾರೆ. ನೋಡಿ, ಕಳೆದ ಕೆಲ ದಿನಗಳಿಂದ ಕೋಗಿಲು ಲೇಔಟ್ನಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ಆಯಿತು. ಆದ ಬಳಿಕ ಸ್ಥಳಕ್ಕೆ ಜಮೀರ್ ಅಹಮದ್ ಖಾನ್ ಭೇಟಿ ಕೊಟ್ಟಿದ್ರು. ಈಗ ಕೋಗಿಲು ಲೇಔಟ್ ಆಯಿತು, ಸರಾಯಿ ಪಾಳ್ಯದ ಸರದಿ. ತಮ್ಮ ಮನೆಗಳನ್ನ ಉಳಿಸಿಕೊಡಿ ಅಂತ ಸಚಿವ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರ ಮೊರೆಯನ್ನ ಹೋಗ್ತಾ ಇದ್ದಾರೆ. ನಿನ್ನೆ ಥಣಿಸಂದ್ರದ ಸರಾಯಿ ಪಾಳ್ಯದಲ್ಲಿ ಬಿಡಿಎ ಒತ್ತುವರಿ ಕಾರ್ಯವನ್ನು ತೆರವು ಮಾಡಿತು. ಸುಮಾರು 60ಕ್ಕೂ ಹೆಚ್ಚು ಮನೆಗಳನ್ನ, ಗೋಡೆಗಳನ್ನ, ಗ್ಯಾರೇಜ್ಗಳನ್ನ ತೆರವು ಮಾಡಿದೆ. ನೋಟಿಸ್ ಕೊಡದೆ ಏಕಾಏಕಿ ಡೆಮಾಲಿಷ್ ಮಾಡಿರೋ ಅಂತ ಆರೋಪ ಇದು. ಮನೆಗಳಿಗೆ ದಾಖಲೆಗಳಿದ್ರು, ಡೆಮಾಲಿಷನ್ನ ಮಾಡಿರೋ ಅಂತ ಆರೋಪ. ಸಹಾಯ ಮಾಡಿ ನಮಗೆ ಅಂತ ಜಮೀರ್ ಬಾಯ್ ಮುಂದೆ ಅಲ್ಪಸಂಖ್ಯಾತರು ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇದು ಥಣಿಸಂದ್ರದ ಸರಾಯಿ ಪಾಳ್ಯದಲ್ಲಿ ಕಂಡು ಬರ್ತಾ ಇರೋ ಅಂತ ದೃಶ್ಯ. ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಭರತ್. ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಭರತ್, ಕೋಗಿಲು ಲೇಔಟ್ನಲ್ಲಿ ಆಗಿರುವಂಥದ್ದನ್ನು ನಾವು ನೋಡಿದ್ದೀವಿ. ಕೋಗಿಲು ಲೇಔಟ್ ಆಯಿತು, ಈಗ ಥಣಿಸಂದ್ರದ ಸರಾಯಿ ಪಾಳ್ಯದ ಸರದಿ. ಈಗ ಜಮೀರ್ ಅಹಮದ್ ಮುಂದೆ ಸ್ಥಳೀಯರು ಇಡ್ತಾರೋ ಅಂತ ಬೇಡಿಕೆಯ ವಿವರಣೆಯನ್ನು ನೀಡೋದಾದ್ರೆ ಮಧುಸೂದನ್, ಈಗಾಗಲೇ ಕೋಗಿಲೆ ಲೇಔಟ್ನ ನಿರಾಶ್ರಿತರಿಗೆ ಮನೆ ಹಂಚುವಂತಹ ಕೆಲಸ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಜಮೀರ್ ಅಹಮದ್ ಅವರ ಪಾತ್ರ ಎಷ್ಟಿದೆ ಅನ್ನೋದು ಈಗಾಗಲೇ ಗೊತ್ತಾಗಿದೆ. ಅಂದ್ರೆ ವಸತಿ ಸಚಿವರಾಗಿದ್ರು, ಸ್ಥಳಕ್ಕೆ ಭೇಟಿ ಕೊಟ್ಟಿದ್ರು, ಅವರನ್ನ ಮನವೊಲಿಸುವಂತ ಪ್ರಯತ್ನ ಆಗಿತ್ತು. ಕೊನೆಗೆ ಮನೆಗಳನ್ನ ಕೊಡ್ತೀವಿ ಅಂತೇಳಿ, ಅಂದ್ರೆ ಹೊಸ ವರ್ಷದ ಪ್ರಯುಕ್ತ ಜನವರಿ 1ನೇ ತಾರೀಕಿಗೆ ಮನೆಗಳನ್ನ ಕೊಡ್ತೀವಿ ಅಂತೇಳಿ ಜಮೀರ್ ಅಹಮದ್ ಅವರು ಭರವಸೆ ಕೊಟ್ಟಿದ್ರು. ಅದಕ್ಕೆ ತಕ್ಕಂತೆ ಈಗ ಪ್ರೋಸೆಸ್ ಕೂಡ ನಡೀತಾ ಇದೆ. ಅಂದ್ರೆ ಶೀಘ್ರದಲ್ಲಿ ಅಲ್ಲಿ ಕೋಗಿಲೆ ಲೇಔಟ್ನ ನಿರಾಶ್ರಿತರಿಗೆ ಮನೆಗಳನ್ನ ಹಂಚುವಂತಹ ಕೆಲಸ ಆಗುತ್ತೆ. ಇದಾದ ನಂತರ ಈಗ ನಿನ್ನೆ ಥಣಿಸಂದ್ರದ ಸಾರಾಯಿ ಪಾಳ್ಯದಲ್ಲಿ ಬಿಡಿಎ ಒತ್ತುವರಿ ಆಗಿದಂತಹ ಜಾಗವನ್ನ ಡೆಮಾಲಿಷ್ ಮಾಡಲಾಗಿದೆ. ಸುಮಾರು 60ಕ್ಕೂ ಅಧಿಕ ಮನೆಗಳು, ಜೊತೆಗೆ ಗ್ಯಾರೇಜ್, ಗೋಡನ್ಗಳನ್ನ ಹಾಕೊಂಡಿದ್ದವರ ಮನೆಗಳು ಡೆಮಾಲಿಷ್ ಆಗಿದೆ. ಇದರಲ್ಲಿ ಬಹುತೇಕರು ಅಲ್ಪಸಂಖ್ಯಾತ ಜನರೇ ಇದ್ದಾರೆ. ಹಾಗಾಗಿ ಇವ್ರಿಗೂ ಕೂಡ ಈಗ ಒಂದು ನಿರೀಕ್ಷೆ ಹುಟ್ಕೊಂಡಿದೆ. ಈಗ ಜಮೀರ್ ಅಹಮದ್ ಅವರನ್ನ ಸಹಾಯದ ಮೊರೆ ಹೋಗ್ತಾ ಇದ್ದಾರೆ. ಅಂದ್ರೆ ಕೋಗಿಲೆ ಲೇಔಟ್ನಲ್ಲಿ ಅಲ್ಪಸಂಖ್ಯಾತರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ರು, ಅವರಿಗೆ ಮನೆಗಳನ್ನ ಕಲ್ಪಿಸಿಕೊಡುವಂತ ನಿಟ್ಟಿನಲ್ಲಿ ಜಮೀರ್ ಅಹಮದ್ ಅವರು ನೆರವಾಗಿದ್ರು. ಅದೇ ಒಂದು ನಿರೀಕ್ಷೆಯಲ್ಲಿ ಈಗ ಥಣಿಸಂದ್ರದ ಸಾರಾಯಿ ಪಾಳ್ಯ ಜನರು ಕೂಡ ಈಗ ಒಂದು ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ಅಂದ್ರೆ ಜಮೀರ್ ಅಹಮದ್ ಅವರನ್ನ ಭೇಟಿ ಮಾಡೋದಕ್ಕೂ ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ನಮ್ಮ ಹತ್ರ ಕೂಡ ದಾಖಲೆಗಳಿದಾವೆ, ನಾವು ಕೂಡ ಸಾಕಷ್ಟು ವರ್ಷಗಳಿಂದಲೇ ನಾವು ವಾಸ ಮಾಡ್ತಾ ಇದ್ದೇವೆ, ಸರ್ಕಾರದಿಂದ ನಾವು ಹಕ್ಕುಪತ್ರವನ್ನು ತಗೊಂಡಿದ್ದೇವೆ, ಈ ಖಾತವನ್ನು ಕೂಡ ಮಾಡಿಸ್ಕೊಂಡಿದ್ದೇವೆ, ನಮಗೆ ನೋಟಿಸ್ ನೀಡದೆ ಏಕಾಏಕಿ ಮನೆಗಳನ್ನ ಈಗ ಡೆಮಾಲಿಷ್ ಮಾಡಿದ್ದಾರೆ. ಹಾಗಾಗಿ ನಮಗೂ ಕೂಡ ಈಗ ಸಹಾಯ ಮಾಡಿ ಅಥವಾ ನಮಗೂ ಕೂಡ ಪರಿಹಾರ ಕೊಡಿ, ನಮಗೆ ಮನೆಗಳನ್ನ ಉಳಿಸ್ಕೊಡಿ ಅನ್ನೋ ಒಂದು ಬೇಡಿಕೆಯನ್ನ ಈಗ ಇಡ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಜಮೀರ್ ಅಹಮದ್ ಅವರ ಒಂದು ಮೊರೆ ಹೋಗುವಂತ ಸಾಧ್ಯತೆ ಜಾಸ್ತಿ ಇದೆ. ಯಾಕಂತ ಹೇಳಿದ್ರೆ ಜಮೀರ್ ಅಹಮದ್ ಅವರೀಗ ಅಲ್ಪಸಂಖ್ಯಾತ ನಾಯಕರಾಗಿದ್ದಾರೆ. ಜೊತೆಗೆ ಕೋಗಿಲೆ ಲೇಔಟ್ನಲ್ಲಿ ನಿರಾಶ್ರಿತರಿಗೆ ಕೂಡ ದೊಡ್ಡ ಮಟ್ಟದ ಒಂದು ಸಹಾಯ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗ ಅಲ್ಪಸಂಖ್ಯಾತ ನಿರಾಶ್ರಿತರಿಗೆ ಒಂದು ದೊಡ್ಡ ಮಟ್ಟದ ಒಂದು ಭರವಸೆಯನ್ನ ಇಟ್ಕೊಂಡಿದ್ದಾರೆ. ಹಾಗಾಗಿ ಈಗ ಥಣಿಸಂದ್ರದ ಒಂದು ಏನು ಸರಾಯಿ ಪಾಳ್ಯದಲ್ಲಿ ಡೆಮಾಲಿಷ್ ಆಗಿದೆ, ಈ ಜನರು ಕೂಡ ಈಗ ಮನೆಗಳನ್ನ ವಾಪಸ್ ನಮಗೂ ಕೊಡಿ ಅಥವಾ ಮನೆಗಳನ್ನ ಕಟ್ಟಿ ಕೊಡೋದಕ್ಕೆ ಸಹಾಯ ಮಾಡಿಕೊಡಿ ಅಂತೇಳಿ ಈಗ ಜಮೀರ್ ಅಹಮದ್ ಖಾನ್ ಅವರ ಮೊರೆ ಹೋಗುವಂತ ಸಾಧ್ಯತೆ ಇದೆ. ಇಲ್ಲಿ ಜಮೀರ್ ಅಹಮದ್ ಅವರ ಜವಾಬ್ದಾರಿ ಜೊತೆಗೆ ಅವರ ಒಂದು ಕಾರ್ಯ ಕೂಡ ಈಗ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ಕೋಗಿಲೆ ಲೇಔಟ್ನಲ್ಲಿ ಜನರಿಗೆ ನೆರವು ನೀಡೋದಾದ್ರೆ ಥಣಿಸಂದ್ರದ ಸಾರಾಯಿ ಪಾಳ್ಯ ಜನರಿಗೂ ಕೂಡ ನೆರವು ನೀಡಬೇಕಾಗತ್ತೆ ಅನ್ನೋ ಒಂದು ಈಗ ಚರ್ಚೆ ಕೂಡ ಆರಂಭ ಆಗ್ತಾ ಇದೆ. ಇನ್ನು ಮತ್ತೊಂದು ಕಡೆ ಈಗ ಥಣಿಸಂದ್ರದಲ್ಲಿ ನಿನ್ನೆ ಡೆಮಾಲಿಷ್ ಕಾರ್ಯ ಸಂಪೂರ್ಣ ಆಗಿದೆ, ಮುಗಿಸಿದ್ದಾರೆ. ಸೊ ಇವತ್ತು ಅವರು ಮನೆಗಳನ್ನ ಕಳೆದುಕೊಂಡ್ರವರು ಅಂದ್ರೆ ಬೀದಿಯಲ್ಲಿ, ಅಂದ್ರೆ ಅಲ್ಲೇನು ಮನೆಗಳ ಡೆಮಾಲಿಷ್ ಆಗಿತ್ತು ಅದೇ ಜಾಗದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಬಹುಶಃ ಇವತ್ತು ಮುಸ್ಲಿಂ ಮುಖಂಡರು ಅಥವಾ ಮುಸ್ಲಿಂ ನಾಯಕರು ಸ್ಪಾಟ್ಗೆ ಹೋಗುವಂತ ಸಾಧ್ಯತೆ ಇದೆ. ಅದಾದ ನಂತರ ಅವರೆಲ್ಲ ಸೇರಿ ಒಂದು ಒಮ್ಮತ ತೀರ್ಮಾನಕ್ಕೆ ಬರುವಂತ ಸಾಧ್ಯತೆ ಕೂಡ ಇದೆ. ಅಂದ್ರೆ ನಿನ್ನೆ ಅವರು ನಿರ್ಧಾರ ಮಾಡ್ತಾ ಇದ್ರು, ಜಮೀರ್ ಅಹಮದ್ ಅವರನ್ನ ಭೇಟಿ ಮಾಡಬೇಕು, ಅವರು ನಮಗೆ ಸಹಾಯ ಮಾಡ್ತಾರೆ ಅಂತೇಳಿ. ಹಾಗಾಗಿ ಈಗ ಒಂದು ಒತ್ತಡ ಅಥವಾ ಒಂದು ಜವಾಬ್ದಾರಿಗೆ ಜಮೀರ್ ಅಹಮದ್ ಅವರು ಸಿಲುಕ್ತಾರೆ. ಯಾಕಂತ ಹೇಳಿದ್ರೆ ಕೋಗಿಲೆ ಲೇಔಟ್ನಲ್ಲಿ ಅಲ್ಪಸಂಖ್ಯಾತ ಜನರಿದ್ರು, ಜೊತೆಗೆ ಮನೆ ಕಳೆದುಕೊಂಡಂತಹ ನಿರಾಶ್ರಿತರಿದ್ರು, ಅವರಿಗೆ ಮನೆ ಕೊಡ್ತೀವಿ ಅಂತೇಳಿ ಸರ್ಕಾರದಿಂದ ಭರವಸೆ ಕೊಡಿಸುವಲ್ಲಿ ಜಮೀರ್ ಅಹಮದ್ ಅವರ ಒಂದು ಪಾತ್ರ ಪ್ರಮುಖವಾಗಿತ್ತು. ಹಾಗಾಗಿ ಈಗ ಥಣಿಸಂದ್ರದ ಸಾರಾಯಿ ಪಾಳ್ಯದ ಜನರಿಗೂ ಕೂಡ ಜಮೀರ್ ಅಹಮದ್ ಅವರ ಮೇಲೆ ಒಂದು ಭರವಸೆ ಇದೆ, ಜೊತೆಗೆ ಅವರ ಮೇಲೆ ಒಂದು ಒತ್ತಡ ಹಾಕ್ತಾರೆ, ಜೊತೆಗೆ ಅವರ ಮುಂದೆ ಒಂದು ಮನವಿಯನ್ನ ಕೂಡ ಇಡ್ತಾರೆ. ಸೊ ಹಾಗಾಗಿ ಜಮೀರ್ ಅಹಮದ್ ಅವರು ಥಣಿಸಂದ್ರದ ಸಾರಾಯಿ ಪಾಳ್ಯದ ವಿಚಾರದಲ್ಲಿ ಯಾವ ರೀತಿಯಾದ ನಿರ್ಧಾರ ತಗೊಳ್ತಾರೆ, ಅವರು ಯಾವ ರೀತಿಯಾಗಿ ಈ ಕೇಸ್ನ ಹ್ಯಾಂಡಲ್ ಮಾಡ್ತಾರೆ ಅನ್ನೋದು ಕೂಡ ಈಗ ಕುತೂಹಲ ಮೂಡಿಸ್ತಾ ಇದೆ. ಮಧುಸೂದನ್.